ನಮಸ್ಕಾರ ಸ್ನೇಹಿತರು, ಮುಂಜಾನೆಯ ಶುಭಾಶಯಗಳು. ಇಂದಿನ ದಿನ ಸುದಿನವಾಗಲಿ ಅಂತ ಹೇಳ್ತಾ ಮುಂಜಾನೆಯ ಮಾತಿಗೆ ತಮಗೆ ಸ್ವಾಗತ, ಸುಸ್ವಾಗತ, ಆದರದ ಸ್ವಾಗತ. ಸ್ನೇಹಿತರೆ, ಇಂದಿನ ಮುಂಜಾನೆಯ ನಡಿಗೆ ಹಾಗೂ ಮುಂಜಾನೆಯ ಮಾತು ಈ ಒಂದು ಉದ್ಯಾನವನದ ಪರಿಸರದಲ್ಲಿ ಬಹಳ ಸಂತೋಷವಾಗ್ತಿದೆ. ಸ್ನೇಹಿತರೆ ನೋಡಿ, ಇಂದಿನ ಮುಂಜಾನೆಯ ಮಾತಿನಲ್ಲಿ ಚಿತ್ಪಾವನ ಬ್ರಾಹ್ಮಣ ವರ್ಗಕ್ಕೆ ಸಂಬಂಧಿಸಿದ ಹಾಗೆ ಒಂದಿಷ್ಟು ಮಾತು. ಹಿಂದಿನ ಸಂಚಿಕೆಗಳಲ್ಲಿ ಚಿತ್ಪಾವನರು ಎಲ್ಲಿಂದ ಬಂದರು, ಎಲ್ಲಿ ನೆಲೆಸಿದ್ರು, ಏನು ಮಾಡಿದರು, ಈ ಥರದ ಕೆಲವು ವಿಷಯಗಳನ್ನು ತಿಳಿಸಿದ್ದೆ. ಹಾಗೆ ನೋಡಿ, ಇಂದಿನ ಈ ಮುಂಜಾನೆಯ ಮಾತಿನಲ್ಲಿ ಚಿತ್ಪಾವನರ ಸಾಧನೆಗಳು ಈ ವಿಷಯವಾಗಿ ಒಂದಿಷ್ಟು ಮಾತು ತಮ್ಮ ಮುಂದೆ. ಸ್ನೇಹಿತರೆ, 16ನೆಯ ಶತಮಾನದಿಂದ ಈಗ 21ನೆಯ ಶತಮಾನದವರೆಗೂ ಚಿತ್ಪಾವನರು ಮಾಡಿದ ಸಾಧನೆಗಳನ್ನು ಹೇಳ್ತಾ ಹೋದರೆ ಗಂಟೆ ಕಟ್ಟಲೆ ಮಾತಾಡ್ಬೋದು. ಮುಂಜಾನೆಯ ಮಾತಿನಲ್ಲಿ ಎಲ್ಲ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದಿಷ್ಟು ಮಾಹಿತಿ. ಮಹಾರಾಷ್ಟ್ರದಲ್ಲಿ ನೆಲೆಸಿರಿ ಬೆಳೆದಂಥ ಈ ಚಿತ್ಪಾವನ ಬ್ರಾಹ್ಮಣ ವರ್ಗ ಆರಂಭದಲ್ಲಿ ಕೃಷಿ ಹಾಗೂ ಪೌರೋಹಿತ್ಯವನ್ನು ತಮ್ಮ ವೃತ್ತಿಯನ್ನಾಗಿ ಮಾಡಿಕೊಂಡಿದ್ದು ಅಂತ ತಿಳಿದು ಬರ್ತಾಯಿದೆ. ಅದು ಇವತ್ತಿನವರೆಗೂ ಮುಂದುವರೆದಿದೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಮರಾಠ ಅರಸರ ಕಾಲದಲ್ಲಿ ಈ ಬುದ್ಧಿವಂತ ಚಿತ್ಪಾವನ ಜನಾಂಗ ಗೂಢಚರ್ಯೆಯನ್ನು ಕೂಡ ವೃತ್ತಿಯನ್ನಾಗಿ ಬಳಸ್ಕೊಂಡಿದ್ದರಂತೆ. ಯಾಕೆಂದರೆ ಈ ರಾಜರು ಮಹಾರಾಜರು ಗೂಢಚರ್ಯರನ್ನು ಇಟ್ಕೊಳ್ತಿದ್ರು. ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ದೋವೆಲ್ ಹೇಗಿದ್ದಾರೆ ಆ ಥರ ಆವಾಗಲೂ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ಸ್ ಇರ್ತಿದ್ರು, ರಾಜರ ಕಾಲದಲ್ಲಿ, ಮಹಾರಾಜರ ಕಾಲದಲ್ಲಿ, ಚಕ್ರವರ್ತಿಗಳ ಕಾಲದಲ್ಲಿ. ಹಾಗೆ ತೀಕ್ಷ್ಣಮತಿ ಉಳ್ಳಂತಹ ವರ್ಣ ಈ ಜಾಗಕ್ಕೆ ನಿಯುಕ್ತಿ ಮಾಡ್ತಾರೆ. ಹೇಗೆ ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ದೋವಲ್ ಅವರನ್ನ ಭದ್ರತಾ ಸಲಹೆಗಾರ, ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಂತ ಇಟ್ಕೊಂಡಿದ್ದಾರೆ. ಹಾಗಾಗಿ ಈ ಚಿತ್ಪಾವನ ಬ್ರಾಹ್ಮಣರನ್ನು ಮರಾಠ ದೊರೆಗಳು ಗೂಢಚರ್ಯಕ್ಕಾಗಿ ಕೂಡ ನಿಯುಕ್ತಿ ಮಾಡಿದ್ರಂತೆ. ಹಾಗೆ ಮುಂದುವರಿತಾ ಈ ಜನಾಂಗ ರಾಜ್ಯದ ಆಡಳಿತ ಚುಕ್ಕಾಣಿಯನ್ನು ಹಿಡಿದರು. ಪೇಶ್ವೆಗಳಾಗಿ ಶಿವಾಜಿಯ ಕನಸಾದ ಅಖಂಡ ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಕೀರ್ತಿ ಪೇಶ್ವೆ ಬಾಜಿರಾಯನಿಗೆ ಸಲ್ಲುತ್ತದೆ. 1756ನೇ ಇಸವಿಯ ಹೊತ್ತಿಗೆ ಅಂತಹ ಮೇಧಾವಿ ಯುದ್ಧಪಟು ಪೇಶ್ವೆ ಬಾಜಿರಾಯ 40 ಯುದ್ಧಗಳನ್ನು ಮಾಡಿ ಎಲ್ಲ ಯುದ್ಧಗಳನ್ನು ಜಯಿಸಿದ್ದ ಅಂತ ನಮಗೆ ಹಿಸ್ಟ್ರಿ ಹೇಳ್ತದೆ. ಹಾಗೆ ನೋಡಿ, ಮುಂದುವರಿತಾ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ, ಬ್ರಿಟಿಷರ ಕೈಯಿಂದ ನಾವು ಸ್ವಾತಂತ್ರ್ಯ ಪಡೆದ್ವಿ. ಸ್ವಾತಂತ್ರ್ಯ ಸಮರದ ರೂವಾರಿ ಚಿತ್ಪಾವನ ಬ್ರಾಹ್ಮಣ ಬಾಲಗಂಗಾಧರ ತಿಲಕ್. ಹಾಗೆ ನೋಡಿ, ಮುಂದುವರಿದು ಈ ಶಾಂತಿಯುತ ಸ್ವಾತಂತ್ರ್ಯ ಹೋರಾಟ ಎಷ್ಟರ ಮಟ್ಟಿಗೆ ನಮಗೆ ಜಯವನ್ನು ತಂದುಕೊಡ್ಬೋದು ಅಂತ ಪ್ರಶ್ನೆ ಬಂದಾಗ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟವನ್ನು ಮಾಡಬೇಕು ಅಂತ ಮನಗಂಡರು ಚಿತ್ಪಾವನರು.
ವಾಸುದೇವ ಬಲವಂತ ಫಡ್ಕೆ ಹೆಸರು ಕೇಳಿರ್ಬೋದು ನೀವು. ಕ್ರಾಂತಿಕಾರದ ರೀತಿಯಲ್ಲಿ ಸ್ವಾತಂತ್ರ್ಯ ಸಂಗ್ರಾಮವನ್ನು ಪ್ರಾರಂಭಿಸಿದರು ವಾಸುದೇವ ಬಲವಂತ ಫಡ್ಕೆ. ಹಾಗೆ ಮುಂದುವರಿತಾ ಚಿತ್ಪಾವನ ಬ್ರಾಹ್ಮಣರು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಾಕಷ್ಟು ಮಂದಿ ತೊಡಗಿಕೊಂಡರು. ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ. ಹಾಗೆ ಕರ್ನಾಟಕದಲ್ಲೂ ಒಂದೆರಡು ಹೆಸರುಗಳು ನನ್ನ ಗಮನಕ್ಕೆ ಬಂದಿದ್ದಾವೆ ಈ ಸ್ವಾತಂತ್ರ್ಯ ಹೋರಾಟಗಾರರ ಪಂಕ್ತಿಯಲ್ಲಿ. ಅದು ನಮ್ಮ ಮುಳ್ಳೂರಿನ ಹೆಮ್ಮೆಯ ಲಕ್ಷ್ಮಣ ಹರಿಹರ ಜೋಶಿ, ಹಾಗೆ ನಮ್ಮ ದುರ್ಗದ ಸೋಮನಾಥ್ ಪಾಠಕ್ ಅಲ್ಲ, ಸೋಮನಾಥ್ ಗೋಖಲೆ ಅಂತ ನನಗೆ ಮಾಹಿತಿ ಇದೆ. ಹಾಗೆ ಮಹಾರಾಷ್ಟ್ರದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತೊಡಗಿಸಿಕೊಂಡಂತಹ ಸಾವಿರಾರು ವ್ಯಕ್ತಿಗಳನ್ನು ಹೇಳ್ತಾ ಹೋಗಬೇಕಾಗ್ತದೆ. ವೀರ ಸಾವರ್ಕರ್ ಹೆಸರು ನಿಮಗೆ ಗೊತ್ತೇ ಇರುವಂಥದ್ದು. ಹಾಗೆ ನೋಡಿ, ನಾಥುರಾಮ್ ಗೋಡ್ಸೆ ಹೇಳೋದು ಬೇಡ, ಮಹಾದೇಶ ಭಕ್ತ ಅಂತ ಬಲಪಂಥೀಯರು ಅವ್ರನ್ನ ಉತ್ತುಂಗ ಸ್ಥಾನದಲ್ಲಿ ಕೂರಿಸಿದ್ದಾರೆ. ಎಡಪಂಥೀಯರಿಗೆ ನಾಥುರಾಮ್ ಗೋಡ್ಸೆ ಗಾಂಧೀಜಿಯನ್ನು ಕೊಂದವ, ಕೊಲೆಗಾರ ಅಂತಲೇ ಅವರು ಪ್ರತಿಪಾದಿಸ್ತಾರೆ. ಆದರೆ ಜನರು ಇದನ್ನು ಮನಗಾಣಬೇಕು. ಗಾಂಧೀಜಿಯನ್ನು ಕೊಂದಿದ್ದು ತಪ್ಪೆ, ಆದರೆ ಯಾವ ಒಂದು ಸಂದರ್ಭದಲ್ಲಿ ಗಾಂಧೀಜಿಯನ್ನು ಕೊಂದ, ಯಾಕೆ ಕೊಂದ, ಇದನ್ನೆಲ್ಲ ನಾವು ಮನಗಂಡ್ರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಇದು ಮಾಡಿದ್ದು ಸರಿಯೇ ತಪ್ಪೇ ಅನ್ನೋದು ಅವರವರು ತೀರ್ಮಾನ ಮಾಡಬೇಕಾಗುವಂತಹ ವಿಚಾರ ಅದು. ಆದರೆ ಮಹಾದೇಶಭಕ್ತ ನಾಥುರಾಮ್ ಗೋಡ್ಸೆ. ವೀರ ಸಾವರ್ಕರ್ದು ನಾನು ತುಂಬ ಹೇಳೋದೇ ಬೇಡ, ಎಲ್ಲವರಿಗೆ ಗೊತ್ತಿರುವಂತಹ ವಿಷಯ. ವೀರ ಸಾವರ್ಕರ್ ಹಿಂದೂ ಮಹಾಸಭಾದ ಪ್ರಮುಖರು. ಸ್ವಾತಂತ್ರ್ಯ ಸಿಕ್ಕ ಮೇಲೆ ಅವರನ್ನು ಮೂಲೆ ಗುಂಪು ಮಾಡಲಾಯಿತು. ಯಾಕಂದರೆ ಈ ಕಾಂಗ್ರೆಸ್ಸಿಗೆ ವಿರುದ್ಧವಾಗಿ ಒಂದು ಪಕ್ಷವಾಗಿ ಬೆಳೆಯುತ್ತೇನೋ ಇದು ಅನ್ನೋ ಭಯ ಕಾಂಗ್ರೆಸ್ನವರಿಗಿತ್ತಂತೆ ಅಂತ ನಾವು ಇದನ್ನು ಓದ್ತೀವಿ ಅಥವಾ ಕೇಳ್ತೀವಿ. ಹಾಗಾಗಿ ಈ ವೀರ ಸಾವರ್ಕರ್, ನಾಥುರಾಮ್ ಗೋಡ್ಸೆ, ವಾಸುದೇವ ಬಲವಂತ ಫಡ್ಕೆ, ಬಾಲಗಂಗಾಧರ ತಿಲಕ್, ಹಾಗೆ ನೂರಾರು ಮಂದಿ ಹೆಸರುಗಳನ್ನು ನಾವು ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತೊಳಗಡಿಸಿಕೊಂಡವರನ್ನು ಹೇಳ್ತಾ ಹೋಗ್ಬೋದು. ಅವರ ಸಾಧನೆ ನಮ್ಮನ್ನು ಇವತ್ತು ಸ್ವತಂತ್ರರನ್ನಾಗಿ ಇರೋದಕ್ಕೆ ಅನುವು ಮಾಡಿಕೊಟ್ಟಿದೆ. ಇವತ್ತಿನ ಮುಂಜಾನೆ ಮಾತಿನಲ್ಲಿ ಇಷ್ಟು ಸಾಕು. ಯಾಕಂದರೆ 10 ನಿಮಿಷ ದಾಟಬಾರ್ದು. ನಾವೆಲ್ಲ ಇಂಪೇಷಂಟ್. ಯಾಕಂದರೆ ಕೆಲಸ ಉಂಟು ಮಾರ್ರೆ, ಕೆಲಸಕ್ಕೆ ಹೋಗಬೇಕು, ನಾನು ಕೂಡ ನೀವು ಕೂಡ. ಇಂದಿಗೆ ಇಷ್ಟು ಮಾತು ಸಾಕು. ಮಾತುಗಳನ್ನು ಕೇಳೋದಕ್ಕೆ ಧನ್ಯವಾದಗಳು. ಪ್ರೀತಿ ಇರಲಿ. ಇಂತಿ ತಮ್ಮ ವಿಠ್ಠಲ್ ಬೋಡಸ್ ಮಾಳಮುಳ್ಳೂರು. ನಮಸ್ಕಾರ, ಮತ್ತೆ ಸಿಗ್ತೀನಿ.